ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ನಾನು ವಿಡಿಯೋ ಮಾಡ್ತಿರೋ ವಿಷಯ ಏನಂದರೆ, ಯೂಟ್ಯೂಬಲ್ಲಿ ವಾಚ್ ಅವರ್ಸು ಕಂಪ್ಲೀಟ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯ್ತಂದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಬನ್ನಿ. ನಮ್ಮದು ವಾಚ್ ಅವರ್ಸು ಹೇಗೆ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋದಾಯ್ತಂದರೆ, ನಾವು ಹಾಕೋ ತಂಬ್ಲೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿದ ತಕ್ಷಣ ಈಗ ಯೂಟ್ಯೂಬ್ ತೆಗೆದು ವಿಡಿಯೋ ನೋಡ್ತಾ ನೋಡ್ತಾ ನಮ್ಮದೊಂದು ವಿಡಿಯೋ ಬಂತಲ್ಲಿ ಅಂದರೆ, ಇಲ್ಲಿ ಏನೋ ಇದೆ ಅನ್ನೋ ಥರ ವಿಡಿಯೋ ಹಾಕಬೇಕು. ಸೊ ಅಲ್ಲೂ ಕೂಡ ನಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ವಿಡಿಯೋ ಎಂಥವ್ರು ಕೂಡ ಓಪನ್ ಮಾಡಿ ನೋಡಬೇಕು, ಇಲ್ಲೇನೋ ಇದೆ ಅನ್ನೋ ಥರ ವಿಡಿಯೋ ಹಾಕಬೇಕು. ಹಂಗೆ ಮಾಡೋದ್ರಿಂದ ಕೂಡ ನಮ್ಮದು ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದು ಏನಂದರೆ, ಇವಾಗ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ಗೆ, ಆಮೇಲೆ ವಾಟ್ಸಪ್ ಗ್ರೂಪ್ಗಳಿಗೆ, ಆಮೇಲೆ ರಿಲೇಷನ್ಸ್ಗಳಿಗೆ, ಅವ್ರವ್ರಿಗೆ ಆದಂಥ ಅವ್ರವ್ರದ್ದೇ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಬೇಕು ನಮ್ಮ ಲಿಂಕ್ಗಳನ್ನ. ಶೇರ್ ಮಾಡಿ ಆದಮೇಲೆ ನಮಗೆ ತುಂಬ ಹತ್ರದವರಾದರೆ ಒಂದು ಸರ್ತಿ ಕಾಲ್ ಕೂಡ ಮಾಡಿ ಹೇಳಿ, ನನ್ನ ವಿಡಿಯೋ ನೋಡಿ ಇವತ್ತು ಅಂತ. ಸೊ ಅವರು ನೋಡಿ ಅಲ್ಲೂ ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ವಾಟ್ಸಪ್ ಗ್ರೂಪ್ಗಳ್ಗೆ ಹಾಕೋದಾಯ್ತಂದರೆ, ಒಂದು ಏನಿಲ್ಲ ಅಂದರೂ ಮಿನಿಮಮ್ ವಾಟ್ಸಪ್ಪಲ್ಲಿ ಗ್ರೂಪ್ಗಳಲ್ಲಿ ಒಂದು ಮಿನಿಮಮ್ 100 ಜನನಾದರೂ ವಾಟ್ಸಪ್ ಗ್ರೂಪ್ಗಳಲ್ಲಿರ್ತಾರೆ. ಆ ಥರ ಒಂದು 10 ಗ್ರೂಪ್ಗಳು ವಾಟ್ಸಪ್ ಗ್ರೂಪ್ ಇತ್ತಂದರೆ 10 ಗ್ರೂಪ್ಗಳ್ಗೆ ಹಾಕಿದ್ರೆ ಬರೀ 10 ಜನ ನೋಡಿದ್ರೂ 100 ಜನ ಆಗೋಯ್ತು. ಅಲ್ಲೂ ನಮ್ಮದು ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಬೇಡ, ಅವ್ರು ಫುಲ್ ವಿಡಿಯೋ ನೋಡೋದು ಬೇಡ, 10 ನಿಮಿಷದ ವಿಡಿಯೋ ಹಾಕಿದ್ರೆ 5 ನಿಮಿಷದ ವಿಡಿಯೋ ನೋಡಿದ್ರೂ ನಮ್ಗೆ ಎಷ್ಟೋ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಮತ್ತು ಒನ್ ಡೇನು ಬಿಡ್ದಂಗೆ ವೀಡಿಯೋಸ್ ಅಪ್ಲೋಡ್ ಮಾಡಿ, ಅದು ವ್ಯೂಸ್ ಆಗುತ್ತೆ ಬಿಡುತ್ತೆ ಅದು ಸೆಕೆಂಡ್ರಿ. ಆದಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋಗಿ. ಡೈಲಿ ನಾವು ಹಾಕೋ ವಿಡಿಯೋಯಿಂದ 10 ಅವರ್ಸ್ ಕಂಪ್ಲೀಟ್ ಆಗಲಿ, ದಿನಕ್ಕೆ 2-3 ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರಿ. ಸೊ ಅಲ್ಲೂ ಕೂಡ ನಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ತಂಬ್ಲೈನ್ ಮಾತ್ರ ಕರೆಕ್ಟಾಗಿ ಹಾಕಿ, ಅದರಿಂದ ಸಿಕ್ಕಾಬಟ್ಟೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಎಂಥವ್ರು ಕೂಡ ಓಪನ್ ಮಾಡಿ ನೋಡ್ತಾರೆ. ನಾವು ಹಾಕೋ ತಂಬ್ಲೈನು ಅಟ್ರಾಕ್ಷನ್ ಕೊಡಬೇಕು, ನಂಗೆ ಏನೋ ಇದೆ ಅನ್ನೋ ಥರ ತಂಬ್ಲೈನ್ ಹಾಕೋದ್ರಿಂದ ವಾಚ್ ಅವರ್ಸು ನಿಜವಾಗ್ಲೂ ಕಂಪ್ಲೀಟ್ ಆಗುತ್ತೆ. ಇನ್ನೂ ಹೇಳೋದಾಯ್ತಂದರೆ, ಮತ್ತು ಫ್ರೆಂಡ್ಸ್, ನಿಮ್ಮದು ಫೇಸ್ಬುಕ್ ಇರುತ್ತೆ, ಫೇಸ್ಬುಕ್ಗೆ ನಿಮ್ಮದು ಲಿಂಕ್ನ ಶೇರ್ ಮಾಡಿ. ಇವಾಗ ನಿಮ್ಮದು ಆಲ್ಮೋಸ್ಟ್ ಎಲ್ಲರ ಹತ್ರನೂ ಫೇಸ್ಬುಕ್ ಇದ್ದೇ ಇರುತ್ತೆ. ನಿಮ್ಮದು ಲಿಂಕ್ನ ಕಾಪಿ ಮಾಡಿ ಅಲ್ಲಿಗೆ ಶೇರ್ ಮಾಡಿ. ಸೊ ಫೇಸ್ಬುಕ್ಗೆ ಶೇರ್ ಮಾಡೋದ್ರಿಂದ ನಿಮ್ಮ ಫೇಸ್ಬುಕ್ಕಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೂ ಒಂದು 100 ಜನ ಫ್ರೆಂಡ್ಸ್ ಇದ್ದೇ ಇರ್ತಾರೆ. ಅದರಲ್ಲಿ 10 ಜನ ನೋಡಿದ್ರು ಅಲ್ಲೂ ಕೂಡ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ನಿಮ್ಮದು ಲಿಂಕ್ನ ಹಾಕಿ, ಯೂಟ್ಯೂಬ್ ಲಿಂಕ್ನ ಹಾಕಿ, ಇವತ್ತು ಏನು ವೀಡಿಯೋ ಕೊಟ್ಟಿರ್ತೀವಿ, ಇವತ್ತು ನಾನು ಮನೇಲಿ ಚಿತ್ರಾನ್ನ ಮಾಡಿದ್ದು ರೆಸಿಪಿ ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ. ಆ ರೆಸಿಪಿದು ಲಿಂಕ್ನ ನಾವು ಇನ್ಸ್ಟಾಗ್ರಾಮ್ ಸ್ಟೇಟಸ್ಗೆ ಹಾಕಬೇಕು. ಹಾಕ್ಬಿಟ್ಟು ತಂಬ್ಲೈನ್ ಹಾಕ್ಬಿಟ್ಟು ಆ ಲಿಂಕ್ನ ಹಾಕೋದ್ರಿಂದ ಅಲ್ಲಿ ಓಪನ್ ಮಾಡಿ ನೋಡ್ತಾರೆ. ಸೊ ಓಪನ್ ಮಾಡಿ ನೋಡೋದ್ರಿಂದ ನಮಗೆ ಅಲ್ಲಿ ವ್ಯೂಸ್ ಆ್ಯಂಡ್ ವಾಚ್ ಅವರ್ಸ್ 2 ಕಂಪ್ಲೀಟ್ ಆಗುತ್ತೆ. ಇನ್ನೂ ಸುಮಾರು ದಾರಿಗಳಿದ್ದಾವೆ, ಎಲ್ಲನೂ ಹೇಳ್ತೀನಿ. ನೀವು ಟ್ವಿಟರ್ ಯೂಸ್ ಮಾಡೋರಾಯ್ತಂದರೆ ಟ್ವಿಟರ್ ಸ್ಟೇಟಸ್ಗೂ ಹಾಕ್ಬೋದು, ಅಲ್ಲೂ ಕೂಡ ವ್ಯೂಸ್ ಆಗುತ್ತೆ ನಮಗೆ. ಸೇಮ್ ಅದೇ ರೀತಿ ನಾವು ಇನ್ಸ್ಟಾಗ್ರಾಮ್ನಲ್ಲಿ ಹೆಂಗೆ ಇವತ್ತಿಂದಕ್ಕೆ ನಾವು ತಂಬ್ಲೈನ್ ರೆಡಿ ಮಾಡಿರ್ತೀವಲ್ವ, ತಂಬ್ಲೈನ್ ಹಾಕ್ಬಿಟ್ಟು ನಮ್ಮದು ಏನೋ ಯೂಟ್ಯೂಬ್ ಲಿಂಕ್ ಇರುತ್ತೆ ಅವತ್ತಿಂದು, ಆ ಲಿಂಕ್ನ ಅಪ್ಲೋಡ್ ಮಾಡೋದ್ರಿಂದ ಟ್ವಿಟರಲ್ಲಿ ಕೂಡ ತುಂಬಾ ನಮಗೆ ವ್ಯೂಸ್ ಸಿಗುತ್ತೆ. ಟ್ವಿಟರಲ್ಲಿ ಹೊಸ್ದಾಗಿ ಯಾರಾದರೂ ಫ್ರೆಂಡ್ಸ್ ಸಿಕ್ಕಿದ್ರೆ ಸೊ ಅಲ್ಲಿ ಕೂಡ ನಮ್ಮ ಲಿಂಕನ್ನು ಶೇರ್ ಮಾಡಿ. ವಾಚ್ ಅವರ್ಸು ಒಂದು ಸತಿ ಕಂಪ್ಲೀಟ್ ಆಗೋದು 4000 ವಾಚ್ ಅವರ್ಸು ಕಂಪ್ಲೀಟ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಒಂದು ಸರ್ತಿ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋದು ತುಂಬಾ ಕಷ್ಟ ಅಂತಲೂ ಹೇಳ್ಬೋದು. ತಾಳ್ಮೆಯಿಂದ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿ. ತುಂಬ ಇವಾಗ ಯಾವ ಥರ ಆಗಿಲ್ಲ ಆ ಥರ ಇದನ್ನ ಯಾರು ಮಾಡ್ತಾರೆ ಅಂತ ಬಿಟ್ಟರೆ, ನಿಜವಾಗ್ಲೂ ಒಂದು ದಿವಸ ವೀಡಿಯೋ ಹಾಕಿ ಇನ್ನು 9 ದಿವಸ ವೀಡಿಯೋ ಹಾಕ್ತಾಯಿದ್ರೆ ಯಾವುದೇ ಕಾರಣಕ್ಕೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಲ್ಲ. ಎವ್ರಿ ಡೇ ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು ಏನಾದರೂ ಒಂದು
ವಿಡಿಯೋ ಮಾಡಿ ಹಾಕ್ತಾನೆ ಇರಿ. ದಿನಕ್ಕೆ ಮ್ಯಾಕ್ಸಿಮಮ್ ಒಂದು ವಿಡಿಯೋನಾದರೂ ಹಾಕಿ. ಮತ್ತು ಶಾರ್ಟ್ಸಿಂದನೂ ನಮ್ಮದು ವಾಚ್ ಅವರ್ಸ್ ಎಷ್ಟೊಂದು ಕಂಪ್ಲೀಟ್ ಆಗುತ್ತೆ. ಶಾರ್ಟ್ಸ್ ಡೈಲಿ ನೀವು ಶಾರ್ಟ್ಸ್ ಹಾಕಕ್ಕೆ ಟ್ರೈ ಮಾಡಿ, ಶಾರ್ಟ್ಸಿಂದನೂ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ನಾನು ಹೇಳ್ಕೊಟ್ಟಿರೋ ಟಿಪ್ಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ಗೊಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.